ಕೇವಲ ಶುಭ ಮುಹೂರ್ತದಲ್ಲಿ ಯಾವುದೇ ವ್ಯಾಪಾರವನ್ನ ಶುರು ಮಾಡಿದ ತಕ್ಷಣ ಹೋಟೆಲ್ ಉದ್ಯಮ, ರಿಯಲ್ ಎಸ್ಟೇಟ್ ಇರ್ಬೋದು, ಎಲೆಕ್ಟ್ರಾನಿಕ್ ಇರ್ಬೋದು, ಎಲೆಕ್ಟ್ರಿಕಲ್ಸ್ ಇರ್ಬೋದು, ಪಾಲುದಾರಿಕೆ ವ್ಯವಹಾರ ಅಂತ ಹೇಳಿಲ್ಲ. ಅಂತ್ಯಕಾಲ ಯಾಕೆ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವ್ಯವಹಾರಕ್ಕೆ ಯಾವ ಮನೆ ಸಂಬಂಧಿಸಿದೆ? ಕಳೆದು ಹೋದಂತಹ ವಸ್ತುಗಳನ್ನು ಸದಾ ಇದೇ ಭಾವದಿಂದ ನಾವು ವಿವೇಚಿಸಬೇಕು. ಮಾರಕ ಸ್ಥಾನ ಅಂತಲೂ ಕರೆಯಲಾಗುತ್ತೆ. ವ್ಯಾಪಾರ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ಸಹ ಇದೇ ಭಾವದಿಂದ ಪರಿಶೀಲನೆ ಮಾಡಬೇಕು. ಓಂ ಕೊಟ್ಟೂರು ಬಸವೇಶ್ವರಾಯ ನಮಃ. ಬಂಧುಗಳೇ ನಮಸ್ಕಾರ. ಒಂದು ಸಾಮಾನ್ಯ ಪ್ರಶ್ನೆ ಬಹಳ ಜನ ಬಂದು ನಮ್ಮ ಹತ್ರ ಕೇಳೋದೇನು ಅಂತಂದರೆ, ಸ್ವಾಮಿ ಒಂದು ಬಿಸ್ನೆಸ್ನ ಪ್ರಾರಂಭ ಮಾಡ್ತಿದ್ದೀವಿ, ಒಳ್ಳೆ ಶುಭ ಮುಹೂರ್ತವನ್ನು ಕೊಡಿ ಅಂತ. ನೋಡಿ, ಒಂದು ಕಠಿಣವಾದ ಸತ್ಯ ಹೇಳಬೇಕು ಅಂತಂದರೆ, ಕೇವಲ ಶುಭ ಮುಹೂರ್ತದಲ್ಲಿ ಯಾವುದೇ ವ್ಯಾಪಾರವನ್ನು ಶುರು ಮಾಡಿದ ಕ್ಷಣ ಅದರಲ್ಲಿ ಯಶಸ್ಸು ಸಿಗೋದಾಗಿದ್ದರೆ ಇವತ್ತು ಯಾರೂ ನಷ್ಟವನ್ನು ಅನುಭವಿಸ್ತಾ ಇರಲಿಲ್ಲ. ಅಷ್ಟೇ ಯಾಕೆ, ಎಷ್ಟೋ ಜನ ಶಾಸ್ತ್ರೋಕ್ತವಾಗಿ ಶುಭ ಮುಹೂರ್ತವನ್ನು ಇಟ್ಟು ವ್ಯಾಪಾರವನ್ನು ಶುರು ಮಾಡಿದ್ರೂ ಸದಾ ಯಾಕೆ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ? ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸ್ಪಷ್ಟವಾದ ಉತ್ತರವಿದೆ. ಅದರ ಸಂಪೂರ್ಣ ಮಾಹಿತಿ ಇಂದಿನ ವಿಡಿಯೋದಲ್ಲಿ ಇರುತ್ತೆ. ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ತಾರಾಬಲ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮುಹೂರ್ತ ಅತ್ಯಂತ ಪವಿತ್ರ ಮತ್ತು ಮಹತ್ವದ ಸಂಗತಿ ಏನೋ ಹೌದು. ಆದರೆ ಅದಕ್ಕೂ ಮುಂಚೆ ನಮ್ಮ ಜಾತಕದಲ್ಲಿ ಗ್ರಹಗತಿಗಳ ಪ್ರಕಾರ ವ್ಯಾಪಾರದಲ್ಲಿ ಯಶಸ್ಸು ಗಳಿಸುವಂಥ ಯೋಗ ಏನಾದರೂ ಇದೆಯಾ ಎಂಬುದನ್ನು ಮೊದಲು ಖಚಿತಪಡಿಸ್ಕೋಬೇಕು. ಒಂದು ಉದಾಹರಣೆಯನ್ನು ಗಮನಿಸಬೇಕು. ಭೂಮಿ ಫಲವತ್ತಾಗಿದ್ದರೆ ಮಾತ್ರ ನಾವು ಬಿತ್ತಿದಂಥ ಬೀಜ ಮೊಳಕೆ ಹೊಡೆಯೋದಕ್ಕೆ ಸಾಧ್ಯ. ಇಲ್ಲಿ ಜನ್ಮ ಜಾತಕ ಎಂಬುದು ಫಲವತ್ತಾದ ಭೂಮಿ ಇದ್ದಂಗೆ. ಮುಹೂರ್ತ ಎನ್ನುವುದು ನಾವು ಬಿತ್ತಲು ಆರಿಸಿಕೊಂಡ ಸರಿಯಾದ ಸಮಯ. ಇಲ್ಲಿ ಭೂಮಿಯೇ ಫಲವತ್ತಾಗಿಲ್ಲ ಅಂದಮೇಲೆ ಶ್ರೇಷ್ಠವಾದ ಮುಹೂರ್ತದಲ್ಲಿ ಬಿತ್ತಿದ್ರೂ ಅದರಿಂದ ಫಲ ಸಿಗೋದಾದರೂ ಹೇಗೆ? ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವ್ಯವಹಾರಕ್ಕೆ ಯಾವ ಮನೆ ಸಂಬಂಧಿಸಿದೆ? ಕೆಲವರು 7ನೇ ಮನೆಯನ್ನು ಕೇವಲ ವಿವಾಹ ಅಥವಾ ಪಾಲುದಾರಿಕೆ ವ್ಯವಹಾರಕ್ಕೆ ಮಾತ್ರ ಸೀಮಿತ ಅಂತ ಭಾವಿಸ್ತಾರೆ. ಆದರೆ ನಮ್ಮ ಜ್ಯೋತಿಷ್ಯದ ಮೂಲ ಗ್ರಂಥ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ನಮ್ಮ ಋಷಿಗಳಾದ ಪರಾಶರ ಋಷಿಗಳು ಈ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ಅವರು ಒಂದು ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ: ಜಾಯಾಮಾದ್ವ ಪ್ರಯಾಣಂ ಚ ವಾಣಿಜ್ಯಂ ನಷ್ಟವೀಕ್ಷಣಂ ಮರಣಂ ಚ ಸ್ವದೇಹಸ್ಯ ಜಾಯಾಭಾವಾತ್ ನಿರೀಕ್ಷೇತ್. ನೋಡಿ, ಈ 7ನೇ ಮನೆಗೆ ಸಂಬಂಧಿಸಿದಂತೆ ನಾವು ಏನೆಲ್ಲ ವಿಷಯಗಳನ್ನು ವಿವೇಚಿಸಬೇಕು ಅಂತ ಈ ಶ್ಲೋಕ ಸ್ಪಷ್ಟಪಡಿಸುತ್ತೆ. ಈ ಶ್ಲೋಕದ ಶಬ್ದಾರ್ಥನ ಪದಶಃ ನಾವು ಅರ್ಥ ಮಾಡ್ಕೊಳೋದಾದರೆ ಅಥವಾ ವಿಶ್ಲೇಷಣೆ ಮಾಡ್ಕೊಳೋದಾದರೆ, ಜಾಯಾಮಾದ್ವ ಪ್ರಯಾಣಂ, ಜಾಯಾಮ್ ಅಂತಂದರೆ ಪತ್ನಿ ಅಥವಾ ಜೀವನ ಸಂಗಾತಿ. 7ನೇ ಮನೆಯಿಂದ ಪತ್ನಿ ಅಥವಾ ಜೀವನ ಸಂಗಾತಿ ಬಗ್ಗೆ ನೋಡಬೇಕು. ಅದ್ವ ಪ್ರಯಾಣಂ ಅಂದರೆ ದೂರದ ಪ್ರಯಾಣಗಳನ್ನು, ಚ ಮತ್ತು ವಾಣಿಜ್ಯಂ ವ್ಯಾಪಾರ ಅಥವಾ ವ್ಯವಹಾರ. ಇಲ್ಲೆಲ್ಲೂ ಅವರು ಪಾಲುದಾರಿಕೆ ವ್ಯವಹಾರ ಅಂತ ಹೇಳಿಲ್ಲ. ನಷ್ಟವೀಕ್ಷಣಂ ಕಳೆದು ಹೋದಂಥ ವಸ್ತುಗಳನ್ನು ಸದಾ ಇದೇ ಭಾವದಿಂದ ನಾವು ವಿವೇಚಿಸಬೇಕು. ಮರಣಂ ಅಂದರೆ ನಮ್ಮ ಅಂತ್ಯಕಾಲ, ಅದನ್ನು ಸದಾ ಇದೇ ಭಾವದಿಂದನೇ ನಾವು ವಿವೇಚಿಸಬೇಕು. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಪ್ತಮ ಭಾವವನ್ನು ಮಾರಕ ಸ್ಥಾನ ಅಂತಲೂ ಕರೆಯಲಾಗುತ್ತೆ. ಚ ಮತ್ತು ಸ್ವದೇಹಸ್ಯ ಅಂದರೆ ಸ್ವದೇಹ ಸ್ಥಿತಿಗತಿಯ ಬಗ್ಗೆ. ಜಾಯಾಭಾವಾತ್ ನಿರೀಕ್ಷೇತ್. ಜಾಯಾಭಾವಾತ್ ಅಂದರೆ 7ನೇ ಮನೆಯ ಮೂಲ ಹೆಸರು ಜಾಯಭಾವ ಅಂತ, ಅಂದರೆ ಪತ್ನಿ ಭಾವ. ನಿರೀಕ್ಷೇತ್ ಅಂದರೆ ಇದನ್ನೆಲ್ಲ ಈ ಮನೆಯಿಂದ ಪರಿಶೀಲನೆ ಮಾಡಬೇಕು ಅಂತ ಅರ್ಥ. ಅಂದರೆ ಈ ಶ್ಲೋಕದಿಂದ ನಾವು ಸಪ್ತಮ ಭಾವದಿಂದ ಕೇವಲ ವೈವಾಹಿಕ ವಿಷಯನ ಅಷ್ಟೇ ಅಲ್ಲ,
ವಾಣಿಜ್ಯಂ ಅಂದರೆ ವ್ಯಾಪಾರ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ಸಹ ಇದೇ ಭಾವದಿಂದ ಪರಿಶೀಲನೆ ಮಾಡಬೇಕು. ಈ 7ನೇ ಭಾವದ ಬಲ ಮತ್ತು ಸಪ್ತಮ ಭಾವದಲ್ಲಿ ಸ್ಥಿತವಾಗಿರ್ತಕ್ಕಂಥ ಗ್ರಹಗಳ ಗುಣಲಕ್ಷಣದ ಆಧಾರದ ಮೇಲೆ ನಾವು ಯಾವ್ಯಾವ ಬಿಸ್ನೆಸ್ಸು ಯಾವ ವ್ಯಾಪಾರ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಬೇಕು ಅಂತ ಇದೇ ಭಾವದಿಂದ ಪರಿಶೀಲನೆ ಮಾಡಬೇಕು. ಅಂದರೆ ಉದಾಹರಣೆಗೆ ಹೋಟೆಲ್ ಉದ್ಯಮ ಕೆಲವರಿಗೆ ಇಷ್ಟಪಡ್ತಾರೆ, ಅಥವಾ ಕಬ್ಬಿಣದ ವ್ಯಾಪಾರ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಇರ್ಬೋದು, ಎಲೆಕ್ಟ್ರಿಕಲ್ಸ್ ಇರ್ಬೋದು, ಈ ಜಲ ಸಂಬಂಧಿ ವ್ಯಾಪಾರ ಇರ್ಬೋದು. ಇದೆಲ್ಲ ಈ 7ನೇ ಭಾವದಲ್ಲಿ ಸ್ಥಿತವಾಗಿರ್ತಕ್ಕಂಥ ಗ್ರಹಗಳ ಗುಣಲಕ್ಷಣದ ಆಧಾರದ ಮೇಲೆ ನಾವು ವಿವೇಚಿಸಬೇಕು. ಇದರೊಟ್ಟಿಗೆ ನಾವು ವ್ಯಾಪಾರದಲ್ಲಿ ಯಶಸ್ಸನ್ನು ಗಳಿಸಬೇಕಾದ್ರೆ 5ನೇ ಮನೆಯನ್ನು ಸಹ ಮುಖ್ಯವಾಗಿ ಪರಿಗಣಿಸಬೇಕಾಗುತ್ತೆ. ಯಾಕೆಂದರೆ 5ನೇ ಮನೆಯನ್ನು ಧೀಶಕ್ತಿ ಅಂತ ಹೇಳಲಾಗುತ್ತೆ. ಧೀಶಕ್ತಿ ಅಂತಂದರೆ ಅದು ಬುದ್ಧಿವಂತಿಕೆಯನ್ನು ಸೂಚನೆ ಮಾಡುತ್ತೆ. ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಾರುಕಟ್ಟೆಯ ಏರಿಳಿತಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸಂದರ್ಭಕ್ಕೆ ತಕ್ಕಂಥ ಚಾಣಾಕ್ಷ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೆ 5ನೇ ಭಾವ ಬಲಿಷ್ಠವಾಗಿರಬೇಕಾಗುತ್ತೆ. ಅದು ಅಲ್ಲದೆ 5ನೇ ಭಾವವನ್ನು ಜ್ಯೋತಿಷ್ಯದಲ್ಲಿ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳಲಾಗುತ್ತೆ. ಅಂದರೆ ಪೂರ್ವ ಪುಣ್ಯದ ಫಲವಾಗಿ ಅವರು ಈ ಜನ್ಮದಲ್ಲಿ ದೈವಿಕ ಕೃಪೆಯನ್ನು ಹೊಂದಿದಾರಾ ಅಂತ ಅದನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಮತ್ತು ಭಾವದ ನಿಯಮದ ಪ್ರಕಾರ 5ನೇ ಮನೆಯನ್ನು ಭಾಗ್ಯಸ್ಥಾನ ಅಂತ ಹೇಳಲಾಗುತ್ತೆ. ನೋಡಿ, 5ನೇ ಮನೆ ಭಾಗ್ಯ 9ನೇ ಮನೆಯಿಂದ 9ನೇ ಮನೆ ಆಗುತ್ತೆ. ಹಾಗಾಗಿ ಇಲ್ಲಿ ಸ್ಥಿತವಾಗಿರ್ತಕ್ಕಂಥ ಗ್ರಹ ಏಕಾದಶ 11ನೇ ಮನೆ ಲಾಭಸ್ಥಾನವನ್ನು ನೋಡುತ್ತೆ. ಹಾಗಾಗಿ ಈ ಮನೆಯನ್ನು ಸುಧಾ ನಾವು ಮುಖ್ಯವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ಬಂಧುಗಳೇ, ಸಾಮಾನ್ಯವಾಗಿ ನಾವು ವ್ಯಾಪಾರ ಯೋಗದ ವಿಶ್ಲೇಷಣೆಯಲ್ಲಿ 10ನೇ ಮನೆಯಾದ ಕರ್ಮಸ್ಥಾನ ಮತ್ತು 11ನೇ ಮನೆಯಾದ ಲಾಭಸ್ಥಾನ ಮತ್ತು ಪ್ರಸ್ತುತ ನಡೀತಿರ್ತಕ್ಕಂತಹ ದಶಭುಕ್ತಿ ಮತ್ತು ಗೋಚಾರ ಫಲಗಳ ಕಡೆಗನ್ನೇ ಎಷ್ಟು ಗಮನವನ್ನು ಕೊಡ್ತೀವಿ, ಅದು ಅವಶ್ಯಕತೆಯೂ ಕೂಡ. ಆದರೆ ನಮ್ಮ ಮಹರ್ಷಿಗಳು ಸಾರಿದ ಶಾಸ್ತ್ರದ ಆಳಕ್ಕೆ ಹೋದಾಗ ನಮಗೆ ವಿಶೇಷ ಸತ್ಯ ತಿಳಿದುಬರುತ್ತೆ. ಬಹಳಷ್ಟು ಜನ ಜ್ಯೋತಿಷಿಗಳು ಈ ಮನೆಗಳ ಬಗ್ಗೆ ಹೆಚ್ಚು ಚರ್ಚಿಸದಿದ್ದರೂ ವ್ಯಾಪಾರದಲ್ಲಿ ಸ್ಥಿರತೆ ಮತ್ತು ಯಶಸ್ಸನ್ನು ಕಾಣಲು ಜಾತಕದಲ್ಲಿ ಬುಧ ಗ್ರಹದ ಶುಭ ಸ್ಥಿತಿಯ ಜೊತೆಗೆ 7ನೇ ಮನೆ ಮತ್ತು 5ನೇ ಮನೆಗಳು ಅತ್ಯಂತ ನಿರ್ಣಾಯಕವಾದ ಪಾತ್ರವನ್ನು ವಹಿಸುತ್ತವೆ. ಬಂಧುಗಳೇ, ಯಾವುದೇ ಒಬ್ಬ ವ್ಯಕ್ತಿ ವ್ಯಾಪಾರದಲ್ಲಿ ಯಶಸ್ಸನ್ನು ಗಳಿಸಬೇಕಾದ್ರೆ ಹಲವಾರು ವಿಶೇಷವಾದ ಗ್ರಹಯೋಗಗಳು ಇರ್ತವೆ. ಈ ಸಂದರ್ಭದಲ್ಲಿ ಒಂದು ಅತ್ಯಂತ ವಿಶೇಷವಾದ ಒಂದು ಗ್ರಹಯೋಗದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಪಂಚಮ ಸ್ಥಾನ ಎಂಬುವಂಥದ್ದು ಪೂರ್ವ ಪುಣ್ಯ ಸ್ಥಾನ. ಅದರ ಅಧಿಪತಿ ಯಾರದೇ ವ್ಯಕ್ತಿಯ ಜಾತಕದಲ್ಲಿ ಲಗ್ನಕ್ಕೆ ಬಂದಾಗ ಅಂತಹ ವ್ಯಕ್ತಿಗಳು ಹುಟ್ಟಿನಿಂದಲೇ ದೈವಿಕ ಕೃಪೆ ಅಥವಾ ಅದೃಷ್ಟವನ್ನೇ ಬೆನ್ನಿ ಕಟ್ಟಿಕೊಂಡು ಬಂದಿರ್ತಾರೆ. ಅತಿ ಕಡಿಮೆ ಶ್ರಮದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಪಡೆಯುವಂಥ ಲಕ್ ಇವರದಾಗಿರುತ್ತೆ. ಎಂಥದೇ ಕಠಿಣ ಸಂದರ್ಭಗಳಲ್ಲಿಯೂ ಸಹ ಯಾವುದೋ ಒಂದು ಅಗೋಚರ ಶಕ್ತಿಯ ಸಹಾಯ ಇಂಥವರಿಗೆ ಲಭಿಸುತ್ತೆ. ಬಂಧುಗಳೇ, ನಮ್ಮ ಜೀವನದ ಪ್ರತಿ ಮಹತ್ವದ ಘಟ್ಟದಲ್ಲೂ ಜ್ಯೋತಿಷ್ಯ ನಮಗೆ ದಾರಿದೀಪವಾಗಿದೆ. ಒಂದು ನವಜಾತ ಶಿಶು ಜನಿಸಿದ ಸಂದರ್ಭದಲ್ಲಿ ಮಗುವಿನ ಭವಿಷ್ಯವನ್ನು ತಿಳಿದುಕೊಳ್ಳುವ ಕುತೂಹಲದಿಂದ ನಾವು ಜಾತಕವನ್ನು ಬರೆಸ್ತೀವಿ. ಅದೇ ರೀತಿಯಾಗಿ ಮದುವೆಯ ಸಂದರ್ಭದಲ್ಲಿ ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂತೇಳಿ ವಧುವರರ ಪರಸ್ಪರ ಗುಣಮಿಲನಕ್ಕೆ ಅಂದರೆ ಸಾಲಾವಳಿಗೆ ಆದ್ಯತೆಯನ್ನು ನೀಡ್ತೀವಿ. ಆದರೆ ನಮ್ಮ ಜೀವನಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸುವಂತಹ ಮತ್ತು ನಮ್ಮ ಜೀವನದ ಆಧಾರ ಸ್ತಂಭವಾಗಬೇಕಾದ ವ್ಯವಹಾರವನ್ನು ಶುರು ಮಾಡಬೇಕಾದ್ರೆ ಮಾತ್ರ ನಾವು ಜಾತಕವನ್ನು ನಿರ್ಲಕ್ಷ್ಯ ಮಾಡ್ತೀವಿ. ಇದೇ ನಾವು ಮಾಡ್ತಕ್ಕಂಥ ಬಹಳ ದೊಡ್ಡ ತಪ್ಪು. ಬಂಧುಗಳೇ, ನೀವು ಹೊಸ ಉದ್ಯಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕೇವಲ ಮುಹೂರ್ತವನ್ನಷ್ಟೇ ನಂಬಿ ಕೂತ್ಕೋಬೇಡಿ. ನೀವು ನಿಮ್ಮ ಜಾತಕವನ್ನು ಸರಿಯಾದ ಜ್ಯೋತಿಷಿಗಳ ಬಳಿ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಳಿ. ಈ ಬಗ್ಗೆ ಜ್ಯೋತಿಷ್ಯದಲ್ಲಿ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಅಥವಾ ವೈಯಕ್ತಿಕ ಜ್ಯೋತಿಷ್ಯ ಸಲಹೆಗಾಗಿ ನೀವು ಈ ನನ್ನ ಕೆಳಕಂಡ ದೂರವಾಣಿ ಸಂಖ್ಯೆಯ ಮುಖಾಂತರ ಸಂಪರ್ಕವನ್ನು ಮಾಡ್ಬೋದು. ಬಂಧುಗಳೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅವರಿಗಾಗುವಂತಹ ನಷ್ಟದಿಂದ ತಪ್ಪಿಸಿ. ಮತ್ತು ಇಂತಹ ಜ್ಯೋತಿಷ್ಯದ ಹೆಚ್ಚಿನ ಉಪಯುಕ್ತ ಮಾಹಿತಿಗಾಗಿ ನಮ್ಮ ತಾರಾಬಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದು ತಾರಾಬಲ ಜ್ಯೋತಿಷ್ಯ ಚಾನಲ್. ಜ್ಯೋತಿಷ್ಯವನ್ನು ಸರಿಯಾದ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳುವಂತಹ ವೇದಿಕೆ. ಎಲ್ಲರಿಗೂ ನಮಸ್ಕಾರಗಳು.